ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್. ಮೊದಲ ಪ್ರಶ್ನೆ, ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಜನವರಿ, ಬಿ ಆಗಸ್ಟ್, ಸಿ ಮಾರ್ಚ್, ಡಿ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್. ವರ್ಷದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ. ನಮ್ಮ ಎರಡನೆಯ ಪ್ರಶ್ನೆ, ಹಾವುಗಳು ಎಷ್ಟು ದೂರ ಪ್ರಯಾಣಿಸಬಹುದು? ನಿಮ್ಮ ಆಯ್ಕೆಗಳು: ಎ 1.6 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 3 ಕಿಲೋಮೀಟರ್, ಡಿ 5 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 1.6 ಕಿಲೋಮೀಟರ್. ಹಾವುಗಳು ದೂರದಲ್ಲಿ ಪ್ರಯಾಣಿಸಬಹುದು. ನಮ್ಮ ಮೂರನೆಯ ಪ್ರಶ್ನೆ, ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚೌಕಗಳಿವೆ? ನಿಮ್ಮ ಆಯ್ಕೆಗಳು: ಎ 62, ಬಿ 68, ಸಿ 58, ಡಿ 64. ಸರಿಯಾದ ಉತ್ತರ ಆಪ್ಷನ್ ಡಿ 64. ಚೆಸ್ ಬೋರ್ಡ್ನಲ್ಲಿ 64 ಚೌಕಗಳಿವೆ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶವನ್ನು ಕ್ರಿಕೆಟ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಇಂಗ್ಲೆಂಡ್, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ವೆಸ್ಟ್ ಇಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. ಇಂಗ್ಲೆಂಡ್ ದೇಶವನ್ನು ಕ್ರಿಕೆಟ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ. ಐದನೆಯ ಪ್ರಶ್ನೆ, ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿಯನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು: ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ. ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಟೊಮ್ಯಾಟೊ ತರಕಾರಿಯನ್ನು ತಿನ್ನಬೇಕು. ಆರನೆಯ ಪ್ರಶ್ನೆ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು: ಎ ನುಗ್ಗೆಕಾಯಿ, ಬಿ ಸೋಯಾಬೀನ್, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಸೋಯಾಬೀನ್ ಆಗಿದೆ. ನಮ್ಮ ಏಳನೆಯ ಪ್ರಶ್ನೆ, ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ಹೃದಯಾಘಾತ, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಹೆಚ್ಚು ಕೋಳಿ ತಿನ್ನುವುದರಿಂದ ನಮಗೆ ಮಲಬದ್ಧತೆ ರೋಗ ಬರುತ್ತದೆ. ನಮ್ಮ ಎಂಟನೆಯ ಪ್ರಶ್ನೆ, ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಅಣೆಸೊಪ್ಪು, ಪಾಲಕ್ ಸೊಪ್ಪು, ರಾಜಗಿರಿ ಸೊಪ್ಪು, ಪುಂಡಿ ಪಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ. ನಮ್ಮ ಒಂಬತ್ತನೆಯ ಪ್ರಶ್ನೆ, ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಅರಿಶಿನ, ಬಿ ಕರ್ಪೂರ, ಸಿ ಉಪ್ಪು ನೀರು, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಎಣ್ಣೆ. ಸುಟ್ಟು ಗಾಯಗಳಿಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆಯಾಗುತ್ತದೆ.
ನಮ್ಮ ಕೊನೆಯ ಪ್ರಶ್ನೆ, ಪ್ರತಿದಿನ ಯಾವ ಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಹೃದಯಾಘಾತ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ದಾಳಿಂಬೆ, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಳೆಹಣ್ಣು. ಪ್ರತಿದಿನ ಬಾಳೆಹಣ್ಣನ್ನು ತಿನ್ನುವುದರಿಂದ ಜನ್ಮದಲ್ಲಿ ಹೃದಯಾಘಾತವು ಬರುವುದಿಲ್ಲ.